ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಅವರ್ಸಾ ಎಂಬಲ್ಲಿ ಭಾರತೀಯ ಜನತಾ ಪಕ್ಷದ ಪಂಡಿತ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಅಭಿಯಾನದ ಅಡಿಯಲ್ಲಿ ಜಿಲ್ಲಾ ಮಟ್ಟದ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲಾ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಿ ಭಾರತ ಮಾತೆ ಹಾಗೂ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಹಾಗೂ ಪಂಡಿತ ದೀನ್ ದಯಾಳ್ ಉಪಾಧ್ಯಾಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಡು, ಶಾಸಕರಾದ ದಿನಕರ ಶೆಟ್ಟಿ, ಚನ್ನಬಸಪ್ಪ, ಮಾಜಿ ಸಚಿವ ಶಿವಾನಂದ ನಾಯ್ಕ, ಮಾಜಿ ಜಿಲ್ಲಾಧ್ಯಕ್ಷ ವೆಂಕಟೇಶ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ವಿಶ್ವೇಶ್ವರ ಹೆಗಡೆ ಕಾಗೇರಿ, ನಾವು ಎಡಪಂಥೀಯರು ಅಲ್ಲ, ಬಲಪಂಥೀಯರು ಅಲ್ಲ, ನಾವು ರಾಷ್ಟ್ರವಾದಿಗಳು. ದೇಶ ಮೊದಲು, ನಮ್ಮ ಸಂಸ್ಕೃತಿ ಮೊದಲು, ಇದು ನಮ್ಮ ನಂಬಿಕೆ. ಭಾರತ ಜಗತ್ತಿಗೆ ಗುರುವಾಗಿದ್ದು ಈ ಅಚಲವಾದ ನಂಬಿಕೆಯ ಕಾರಣದಿಂದ ಜಗತ್ತನ್ನು ಜ್ಞಾನದಿಂದ ಮಾತ್ರ ಆಳಲು ಸಾಧ್ಯ. ಸಾವಿರಾರು ವರ್ಷಗಳಿಂದ ನಮ್ಮ ವೇದ ಉಪನಿಷತ್ ಕಾಲಗಳಲ್ಲಿ ಋಷಿ ಮುನಿಗಳ ತಪಸ್ಸಿನ ಫಲದಿಂದ ಸೃಷ್ಟಿಯಲ್ಲಿ ಈ ಜ್ಞಾನ ಗೋಚರವಾಗಿ ಜಗತ್ತಿಗೆ ಗುರುವಾಗಿದೆ ಎಂದರು. ನಿರಂತರವಾಗಿ ಅದು ಪ್ರಭಾವಿಸುವಂತೆ ಮಾಡಿರುವಂಥದ್ದು ನಮ್ಮ ಸಂಘಟನೆಯ, ನಮ್ಮ ಸಂಘ ಪರಿವಾರದ ಒಂದು ವಿಚಾರಧಾರೆಯ ಅಡಿಯಲ್ಲಿ ಇರುವಂಥದ್ದು. ದೂರದರ್ಶನದೊಂದಿಗೆ ಮಾತನಾಡಿದ ಭಾರತೀಯ ಜನತಾ ಪಕ್ಷದ ಉತ್ತರ ಕನ್ನಡ ಜಿಲ್ಲಾ ಪ್ರಶಿಕ್ಷಣ ಪ್ರವರ್ಗ ಪ್ರಭಾರಿ ರಾಜೇಶ್ ಕಾವೇರಿ, ಪ್ರಶಿಕ್ಷಣ ಎಂದರೆ 1950ರಿಂದ ಜನಸಂಘದಿಂದ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಶಿಕ್ಷಣ ಕೊಡುವ ಕೆಲಸವಾಗಿರುತ್ತದೆ. ಈ ಅವಧಿಯಲ್ಲಿ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ಪಕ್ಷ ನಡೆದುಕೊಂಡು ಬಂದ ದಾರಿ, ನಾವು ಸಮಾಜದ ಜೊತೆ ಹೇಗೆ ಕೆಲಸ ಮಾಡಬೇಕು, ನಮ್ಮ ಸರ್ಕಾರದ ಸಾಧನೆಗಳು, ಭಾರತದ ಇಂದಿನ ಮತ್ತು ಮುಂದಿನ ಯೋಜನೆಗಳು ಕುರಿತು ಕಾರ್ಯಕರ್ತರಿಗೆ ಅರಿವು ಮೂಡಿಸಲಾಗುವುದು ಎಂದರು. ಯೋಜನೆಗಳು, ಮುಂದಿನ ಯೋಜನೆಗಳು ಮತ್ತು ಪರಿವಾರದೊಂದು ಒಟ್ಟಿಗೆ ಹೇಗಿರಬೇಕು, ಈ ಎಲ್ಲ ಶಿಕ್ಷಣವನ್ನು ಈ 12 ಅವಧಿಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಸಂಪನ್ಮೂಲ ವ್ಯಕ್ತಿಗಳು ಕೊಡ್ತಾರೆ.